ಮಾಲ್ಗಂಬ ಯಾರ ಕಡೆಯವರು ಸಿಡ್ಲು ಬಡ್ದ ರಾತ್ರಿ ರೀ. ಹ್ಞೂ ರೀ. ಅಲ್ಲ ಈ ನಮೂನಿ ಹ್ಞೂ ರಾತ್ರಿ ಅದು ಮಳೆ ಗಾಳಿ ಅದೈತಲ್ಲ ನಿನ್ನೆ ರೀ, ಅದ್ರೊಳಗೆ ಸಿಡ್ಲು ಬಡ್ದ ರೀ. ಸಿಡ್ಲು ಬಡ್ದಗಳೇ ಏನಿಲ್ಲ, ಅದು ಮ್ಯಾಲಿನ ಹನ್ನೊಂದು ಫುಟ್ ಸಿಕ್ಕರೆ ಪೂರಾ ಚಿದ್ರಾಗ್ಯದ ರೀ. ಚಿದ್ರಾಗಿ ಇಲ್ಲಿ ತೆಳಗೆ ಹವಾ ಪಾಸಾಗಿ ಇಲ್ಲಿ ಮಗಲು ಕಲ್ ಕಿತ್ತೇವೆ. ಹ್ಞೂ ರೀ. ದೊಡ್ಡ ತಾಕತ್ತಿರ್ತಾವೆ ಭೂಮಿ ಒಳಗೆ ನೀರು ಬರ್ತಾರೆ ಅವ ಸಿಡ್ಲು ಬಿದ್ದರೆ ಬರ್ತಾರೆ ಅಂಥ ತಾಕತ್ ಸಿಡ್ಲಾಗ ಇರ್ತಾರೆ. ಹಾಂ ರೀ. ಮತ್ತು ಗಿಡನೂ ಸುಟ್ಟವ್ರಿ ಅದು ಅಲ್ಲಿ ಸಿಡ್ಲು ಆ ಕಡೆ ಬಂದ್ರಿ, ಅದು ಗಿಡನೂ ಜಳ ಇದಾರೆ. ಗಿಡ ಜಳ ಇದರಿಂದ ಇದಕ್ಕೆ ಸಿಡ್ಲು ಬಡ್ದಾರೆ. ಇಲ್ಲಿ ಬಡ್ದ ಮೇಲೆ ಅದು ಭೂಮಿ ಒಳಗೆ ಫೌಂಡೇಶನ್ ಬಂದೋಬಸ್ತ್ ಇದ್ದ ಸಲಾಗಿ ಅದು ತೆಳಗೆ ಭೂಮಿ ಪಾಸ್ ಅಲ್ಲ ಅದಕ್ಕೆ ಇಲ್ಲಿ ಸೈಡ್ ಬಂದು ಕಲ್ಲು ಕಿತ್ತಿ ಹವಾ ಪಾಸ್ ಆಗ್ಯಾರ. ಎಷ್ಟು ವರ್ಷ ಆಯ್ತು ಇದು ಇನ್ನೂ ಓಪನಿಂಗ್ ಇಲ್ರಿ, 3 ವರ್ಷ ಆಯ್ತು ರೀ. ಈಗ ಕಟ್ಟಡ 3 ವರ್ಷ ನಡೆದಾರ ಅದು ರೀ. ಹ್ಞೂ ಇನ್ನೂ ಮುಗಿದಿಲ್ರಿ, ನಾ ಫಿನಿಶಿಂಗ್ ಆಗ್ಬೇಕು. ಅದಕ್ಕೆ ಈಗ ಇಟ್ಟಿದ್ದೇವೆ 48 ಲಕ್ಷ ರೂಪಾಯಿ ಖರ್ಚಾಗ್ಯದಕ್ಕೆ ರೀ. ಅದಕ್ಕೆ ರೀ ಶಾಂತಿನ ಮುಂದಿನ ಸಲ ಶಾಂತಿ ಮಾಡ್ಬೇಕಂತೇಳಿ ಹಿಂಗೆ ಲೆಕ್ಕಾಚಾರ ಐತೆ ರೀ. ಅದ್ರೊಳಗೆ ಮತ್ತು ಅದು ಇನ್ನೂ ಫಿನಿಶಿಂಗ್ ಮಾಡಿ ಇದು ಮಾಡ್ತೇವೆ ತಂದಿದ್ರು. ಮತ್ತು ಅಟ್ಟು ತಂದ್ರಿ ನಿನ್ನೆ ರಾತ್ರಿ ಅನಾಹುತ ಆಗ್ಯದ ರೀ. ಹಾಂ 36 ಒಳಗೆ ಈಗ ಒಂದು 11 ಫೂಟ್ ಇದಾಗ್ಯ ರೀ. ಹಾಂ ರೀ. ಹ್ಞೂ ತಗದೇ ಕಟ್ಬೇಕ್ರಿ, ಅದು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ತೆಳಗೆ ಕಿತ್ತದಲ್ಲ ರೀ, ತಳನೇ ಕಿತ್ತಿ ಬಿಡೋದು. ಮಾತಾಡ್ತಾರೆ ನಿನ್ನೆ 12 ಗಂಟೆ ರೀ. ಹಾಂ ರೀ. ನಾವು 10:30 ತನಕ ಇದ್ದೇವ್ರಿ ನಿನ್ನೆ ಇಲ್ಲಿ. ದೇವ್ರಿಗೆ ನಾವು ಮನೋರ್ಗೆ ಹೋದೇವ್ರಿ. ಒಂದಿಬ್ರು ಮನ್ಕೊಂಡಿದ್ರತ್ ರೀ. ಅವರು ಒಮ್ಮೆ ದನ್ನ ತಾಂಜನ ಏನು ಎದ್ದು ಹೋಗ್ಬಿಟ್ಟಾರ ಅವ್ರಿ. ಎದ್ದು ಹೋಗ ನಸಗ್ನಾಗ ಗುಡಿ ಪೂಜಾರಿ 5 ಗಂಟೆಗೆ 4:30 ಗಂಟೆಗೆ ಪೂಜೆಗೆ ಕೊಡ್ತಾನೆ ರೀ. ಅವ್ ಬಂದು ನೋಡ್ರಿ ಕಲ್ಲು ಬಿದ್ದಾವ್ರಿ. ಕಲ್ಲು ಬಿದ್ದಾವನ್ರಿ. ಅದು ಇನ್ನರ್ಸಿ ನಮಗೆ ಫೋನ್ ಹಚ್ಚಿರಿ ಹಿಂಗೆ ಅಂತೇಳಿ ನಾವು ಅಲ್ಲಿ ಮನೋರ್ದಿಂದ ಬಂದೇವ್ರಿ. ಮತ್ತು ಇಲ್ಲ ಊರಾಗ ಎಲ್ಲರೂ ಪ್ರಮುಖರು ಹಿರಿಯರು ಬಂದು ನೋಡಿದೆ. ತಲಾಟಿ ಸಾಹೇಬ್ರು ಬಂದು ಏನಾಗ ಬರ್ದಿ ತೊಗೊಂಡೋಗ್ಯಾರ ನೋಡ್ರಿ. ಹಾಂ ಮುಂಜಾನೆ ನೋಡ್ಯಾರ ಅವ್ರಿ. ಹಾಂ ಇಬ್ರು ನೋಡ್ಯಾರಿ ಅವರು. ಅವ್ರು ದಾನ ಅಂಜಿ ಹೋಗ್ಬಿಟ್ಟಾರ ಅವ್ರಿ ಕಲ್ಲು ಬೀಳನ ರೀ. ಹಾಂ ರೀ. ಹಾಂ ಇಬ್ಬರು ಸಮ ಆಗ್ಯಾರ ರೀ. ಹಾಂ ಭಕ್ತರ ದುಡ್ಡು ರೀ ಇದು, ಸರ್ಕಾರ ದುಡ್ಡು ಏನೋ ಹಾಕಿಲ್ರಿ. ನಾವು ಇದಕ್ಕೆ ಗರ್ಭ ಗುಡಿಗೆ ಮತ್ತು ಇದಕ್ಕೆ ಮಾಲ್ಗಂಬಕ್ಕೆ ರೀ, ಇದಕ್ಕೆಲ್ಲ ಭಕ್ತರ ದುಡ್ಡೇ ರೀ. ಸರ್ಕಾರ ಸಹಾಯ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ವರದಿ ಸರ್ಕಾರಕ್ಕೆ ಈಗ ತಲಾಟಿ ಸಾಹೇಬ್ರ ಮುಖಾಂತರ ನಾವು ವರದಿ ಕೊಟ್ಟೇವ್ರಿ. ವರದಿ ರೆಡಿ ಮಾಡತ್ತಾರೆ. ಮನೆಗೆ ಕೊಡ್ಲತ್ತೆ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಪಂದನೆ ಮಾಡ್ತದೆ ನೋಡ್ಬೇಕು. ಹಾಂ ಶಾಸಕರೇನ 28ಕ್ಕೆ ಬರ್ತಾರೆ ಅಂತೇಳಿ ಅದ್ರಿ. ನಮ್ಮ ಬಸವನವಾಡಿ ಮಾಡ್ತಿದ್ದ ಶಿವನ್ ಪಾಟೀಲ್.